ನಿನಗೆ ಒಂದು ರಹಸ್ಯ ಗೊತ್ತಾ? ನೀನು ಎಷ್ಟು ಓಡಿದರೂ, ಎಷ್ಟು ಶ್ರಮಿಸಿದರೂ ಕೆಲವೊಮ್ಮೆ ಒಂದೇ ಸ್ಥಳದಲ್ಲಿ ನಿಂತಿರುವಂತೆ ತೋರುತ್ತದೆ. ನಿನ್ನ ಕನಸುಗಳು ನಿನ್ನ ಕೈಗಳಿಗೆ ತಲುಪುವ ಅಂತರದಲ್ಲಿ ಬಂದಿವೆ ಮತ್ತು ತಪ್ಪಿಸುತ್ತಿವೆಯಾ? ಇದಕ್ಕೆ ನಿನ್ನ ಪ್ರತಿಭೆ ಕಾರಣವಲ್ಲ, ನಿನ್ನ ಆಂತರಿಕ ಬ್ಲೂ ಪ್ರಿಂಟ್ ಮಾತ್ರ ಕಾರಣ. ಅಂದರೆ ನಿನ್ನೊಳಗೆ ನೀನು ತಿಳಿಯದೆ ಚಿತ್ರಿಸುತ್ತಿರುವ ನಿನ್ನ ಅಡಚಣೆ ನಕ್ಷೆ. ನಿನ್ನ ಜೀವನದಲ್ಲಿ ನಿನ್ನನ್ನು ಯಾರಾದರೂ ಮೋಸ ಮಾಡಿರಬಹುದು. ನಿನ್ನ ನಂಬಿಕೆಯನ್ನು ಯಾರಾದರೂ ಬಹಳ ಕ್ರೂರವಾಗಿ ಒಡೆದು ಹಾಕಿರಬಹುದು. ಆ ದ್ರೋಹವು ಸಾಮಾನ್ಯ ಗಾಯವಲ್ಲ, ಅದು ನಿನ್ನ ಮೂಳೆಯಲ್ಲಿ ಒಂದು ತಪ್ಪಾದ ಮಾಪು ರೂಪಿಸುತ್ತಿದೆ. ಆ ನಕ್ಷೆ ನಿನ್ನನ್ನು ವಿಜಯಿಯಲ್ಲ, ಒಂದು ಪೀಡಿತನಲ್ಲ ಮಾತ್ರ ತೋರಿಸುತ್ತದೆ. ನೀನು ಒಂದು ಸಾಮ್ರಾಜ್ಯವನ್ನು ಆಳಲು ಯೋಚಿಸುತ್ತಿದ್ದೀಯಾ, ಆದರೆ ನಿನ್ನ ಅಡಿಮನಸ್ಸು ಇನ್ನೂ ಒಂದು ಕೀಳ್ಮಟ್ಟದ ಕುಟೀರದಲ್ಲಿ ಕುಳಿತು ಅಳುತ್ತಿದೆ. ಈ ವಿರೋಧಾಭಾಸವೇ ನಿನ್ನನ್ನು ತಡೆಯುತ್ತಿದೆ. ವಿಜ್ಞಾನ ದೃಷ್ಟಿಯಿಂದ ಹೇಳವಾ, ಇದನ್ನು ಹಾನಿಯಿಂದ ಉಂಟಾಗುವ ಚುಂಬಕ ಗುಣ ಎಂದು ಹೇಳಬಹುದು. ಒಂದು ಕಾಂಪಸ್ ಯಾವಾಗಲೂ ಉತ್ತರ ದಿಕ್ಕನ್ನು ತೋರಿಸುತ್ತದೆ, ಆದರೆ ಅದರ ಹತ್ತಿರ ಒಂದು ದಪ್ಪ ಕಂಬವನ್ನು ಇಟ್ಟರೆ ಏನು ಆಗುತ್ತದೆ? ಆ ದಿಕ್ಕು ತೋರಿಸುವ ಸಾಧನವು ಸ್ಥಿರವಾಗಿರದು, ಸರಿಯಾದ ಮಾರ್ಗವನ್ನು ತೋರಿಸುವುದಿರುವುದಿಲ್ಲ. ನಿನ್ನ ಹಳೆಯ ದ್ರೋಹಗಳು ಆ ಕಾಂತದಂತೆ ಇವೆ. ನಿನ್ನ ಗುರಿ ಜಯವಾಗಬಹುದು, ಆದರೆ ನಿನ್ನ ಅಡಿಮನಸ್ಸಿನ ಕಂಬಸ್ ಯಾವಾಗಲೂ ನಿನ್ನನ್ನು ಭಯ, ಶಂಕೆ ಮತ್ತು ರಕ್ಷಣಾ ದಿಕ್ಕಿಗೆ ಮಾತ್ರ ತಿರುಗಿಸುತ್ತಿದೆ. ಯಾರನ್ನೂ ನಂಬಬೇಡ, ನೀನು ಜಯಿಸಲು ಸಾಧ್ಯವಿಲ್ಲ, ನಿನಗೆ ಇದು ಸಿಗುವುದಿಲ್ಲ. ಮರುಕಳಿಸುವಾಗ ನಿನ್ನನ್ನು ಯಾರಾದರೂ ಮೋಸ ಮಾಡುತ್ತಾರೆ. ಇವುಗಳೆಲ್ಲ ಆ ತಪ್ಪಾದ ನಕ್ಷೆ ನಿನಗೆ ಹೇಳುವ ಆದೇಶಗಳು. ನಿನ್ನ ಮೆದುಳನ್ನು ಯಶಸ್ಸಿಗೆ ತಲುಪಿಸಲು ಯೋಜನೆ ರೂಪಿಸುವುದನ್ನು ನಿಲ್ಲಿಸಿ ಮತ್ತೆ ಬಡವಳಾಗುವುದಿಲ್ಲ ಎಂಬುದರ ಬಗ್ಗೆ ಮಾತ್ರ ಚಿಂತನೆ ಮಾಡಲು ಪ್ರಾರಂಭಿಸುತ್ತಿದೆ. ಇದು ನಿನ್ನನ್ನು ಸರಾಸರಿ ಮಾನವನಂತೆ ಇಟ್ಟುಕೊಂಡಿದೆ. ನಾನು ನಿನ್ನಿಗೆ ಇತಿಹಾಸದಲ್ಲಿ ಒಂದು ರಹಸ್ಯವಾದ ಸತ್ಯವನ್ನು ಹೇಳುತ್ತಿದ್ದೇನೆ, ಕೇಳು. ಒಂದು ಕೋಟೆ ಎಷ್ಟು ಶಕ್ತಿಶಾಲಿ ಇದ್ದರೂ, ಎಷ್ಟು ಸಾವಿರ ಯೋಧರು ಅದನ್ನು ಕಾಪಾಡಿದರು, ಅಂದಿನ ಕೋಟೆಯ ಕಿವಿಗಳು ಒಳಗಿಂದ ಒಬ್ಬ ವ್ಯಕ್ತಿಯಿಂದ ತೆರೆಯಲ್ಪಟ್ಟರೆ ಮಾತ್ರ ಶತ್ರುಗಳು ಅದನ್ನು ಕಬಳಿಸಲು ಸಾಧ್ಯವಾಗುವುದಿಲ್ಲ. ನಿನ್ನ ಮನಸ್ಸಿನ ಕೋಟೆಯ ದ್ವಾರವನ್ನು ನೀನೇ ನಿನ್ನ ಹಳೆಯ ನೋವುಗಳಿಂದ, ಹಳೆಯ ನೆನಪುಗಳಿಂದ ತೆರೆಯುತ್ತಿದ್ದೀಯ. ಧೋಕೆ ಮಾಡಿದವನು ಒಮ್ಮೆ ಮಾತ್ರ ನಿನ್ನನ್ನು ಬೀಳಿಸುತ್ತಾನೆ, ಆದರೆ ಆ ನೆನಸನ್ನು ನಿನ್ನ ಬ್ಲೂ ಪ್ರಿಂಟ್ನಲ್ಲಿ ದಾಖಲಿಸುವ ಮೂಲಕ ಪ್ರತಿದಿನವೂ ನಿನ್ನನ್ನು ನೀನೇ ಬಿದ್ದಿಸುತ್ತಿದ್ದೀಯ. ಇದು ಧೈರ್ಯ ಅಲ್ಲ, ಇದು ಕೋಳತನ. ಅಂದಿನ ಕಾಲದ ಮಹಾವೀರರು ಯುದ್ಧ ಭೂಮಿಯಲ್ಲಿ ಗಾಯಗೊಂಡರೆ ಏನು ಮಾಡುತ್ತಾರೆ ಗೊತ್ತಾ? ನೋವುಗಳಿಂದ ಕಾಡುತ್ತಾ ಒಂದು ಮೂಲೆಯಲ್ಲಿ ಕುಳಿತು ಕಂಗಾಲಾಗುವುದಿಲ್ಲ. ಅವರು ಆ ಗಾಯವನ್ನು ಬೆಂಕಿಯಿಂದ ಸುಟ್ಟು ರಕ್ತಹೀನತೆಯನ್ನು ತಕ್ಷಣವೇ ನಿಲ್ಲಿಸುತ್ತಾರೆ ಮತ್ತು ಮತ್ತೆ ಕತ್ತಿಯನ್ನು ಎತ್ತುತ್ತಾರೆ. ಅದು ಒಂದು ವಾರಿಯರ್ ಮಾಡುವ ಮೊದಲ ಕಾರ್ಯ. ಆದರೆ ನೀನು ಏನು ಮಾಡುತ್ತಿದ್ದೀಯ? ನಿನ್ನ ಹಳೆಯ ಗಾಯಗಳನ್ನು ಮುಟ್ಟಿಕೊಂಡೇ ಇದ್ದೀಯ. ಅವರು ನನ್ನನ್ನು ಮೋಸಗೊಳಿಸಿದ್ದಾರೆ, ಅವನ ನನ್ನ ಬೆನ್ನುದಲ್ಲಿ ಕುತ್ತಿದ್ದಾರೆ, ಅವಳು ನನ್ನ ಜೀವನವನ್ನು ಚಿತ್ತರಿಸಿದ್ದಾಳೆ. ಈ ಪುರಾಣವು ನಿನ್ನ ಗುರುತನ್ನು ಪೀಡಿತ ಎಂದು ಪರಿಗಣಿಸುವುದರಲ್ಲಿ ಮಾತ್ರ ಉಳಿಯುತ್ತದೆ. ನೀವು ಚೆನ್ನಾಗಿ ಗಮನಿಸಿ, ನೀವು ಒಂದು ಶಿಕಾರಿ ಸಿಂಹ ಎಂದು ನಿಮ್ಮನ್ನು ಹೊರಗೆ ತೋರಿಸಬಹುದು, ಆದರೆ ನಿನ್ನ ಒಳಗಿನ ನಕ್ಷೆಯಲ್ಲಿ ನಾನು ಒಂದು ಗಾಯವಾದ ಹಕ್ಕಿ ಎಂದು ನೀನು ಬರೆದಿದ್ದರೆ ನಿನ್ನಿಂದ ಯಾವಾಗಲೂ ಶಿಕಾರ ಮಾಡಲು ಸಾಧ್ಯವಾಗುವುದಿಲ್ಲ. ಕಾರು ನಿನ್ನನ್ನು ಎಂದಿಗೂ ರಾಜನಂತೆ ನೋಡುವುದಿಲ್ಲ. ನಿನ್ನ ಕಣ್ಣುಗಳು ಕತ್ತಲೆಯನ್ನು ಹುಡುಕುವುದಕ್ಕಿಂತ ವೇದಿಕೆ ಯಾವಾಗ ಬರುತ್ತದೆ ಎಂದು ಭಯದಿಂದ ಹುಡುಕುತ್ತವೆ. ನೀನು ಈ ಮನೋಭಾವದಲ್ಲಿ ಇರುವುದರ ತನಕ ನಿನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಸಂಭವಿಸುವುದಿಲ್ಲ. ಬೇಡ, ಈ ನಾಟಕವನ್ನು ನಿಲ್ಲಿಸು. ನಿನಗೆ ಕಹಿಯಾಗಬಹುದು, ಆದರೆ ಇದು ನಿನ್ನನ್ನು ಜೀವಂತ ಮಾಡುವ ಔಷಧ. ಅವರು ನಿನ್ನನ್ನು ಏಮಾರ್ತಿದ್ದಾರೆ, ಅವರ ಗುಣಮಟ್ಟ ಕಡಿಮೆ, ಆದರೆ ಅದನ್ನು ಯೋಚಿಸ್ತಾ ನೀನು ಇನ್ನೂ ಒಂದು ವಿಜೇತನಾಗದಿರುವುದು ನಿನ್ನ ಅತ್ಯಂತ ದೊಡ್ಡ ದುರ್ಬಲತೆ. ಒಂದು ಮಾವೀರನಾದ ವ್ಯಕ್ತಿ ಗಾಯಗೊಳ್ಳದವನೂ ಅಲ್ಲ, ಗಾಯಗಳನ್ನು ತನ್ನ ಸಾಮ್ರಾಜ್ಯದ ಅಡಿಕಲ್ಲಾಗಿ ಪರಿವರ್ತಿಸಿದವನು. ನಿನ್ನ ಮೆದುಳಿನಲ್ಲಿ ಇರುವ ಆಂತರಿಕ ನಕ್ಷೆನಲ್ಲಿ ಇಂದು ಒಂದು ದೊಡ್ಡ ತಿದ್ದುಪಡಿ ಮಾಡಲು ಹೋಗುತ್ತಿದ್ದೇವೆ. ಒಂದು ನಕ್ಷೆ ಪುನಃ ಬಿಡಿಸಲು ಬೇಕಾದರೆ ಮೊದಲಿಗೆ ಆ ಹಳೆಯ ಕಸದ ಕಾಗದವನ್ನು ಬೆಂಕಿ ಹಾಕಬೇಕು. ನಿನ್ನನ್ನು ತಡೆಯುವ ಆ ದ್ರೋಹಗಳನ್ನು, ನಿನ್ನನ್ನು ಅಳವೈತ ಆ ವ್ಯಕ್ತಿಗಳನ್ನು ನಿನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ತೊಲಗಿಸದವರೆಗೆ ನಿನ್ನಿಂದ ಹೊಸ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಹಳೆಯ ಕಟ್ಟಡದ ಮೇಲೆ ಹೊಸ ಅರಮನೆ ಕಟ್ಟಲಾಗುವುದಿಲ್ಲ. ಮೊದಲು ಆ ಚಿತ್ತರಗಳನ್ನು ಒಡೆದು ನೆಲಮಟ್ಟಕ್ಕೆ ತರಬೇಕು. ನೈಸರ್ಗಿಕವಾಗಿ ಗೂಡು ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಕಠಿಣ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಅದರ ಎಲಿಗಳು ಭಾರಿಯಾಗುತ್ತವೆ, ಅಲೆಗಳು ವಾಲುತ್ತವೆ, ನಖಗಳು ತೇಯುತ್ತವೆ. ಅದು ಅಪ್ಪಟವಾಗಿದ್ದರೆ ಹಸಿವಿನಿಂದ ಸಾವಿಗೆ ಒಳಗಾಗಬೇಕಾಗಿದೆ. ಆದರೆ ಈ ಗದ್ದಲ ಏನು ಮಾಡುತ್ತದೆ ಗೊತ್ತಾ? ಒಂದು ಎತ್ತರದ ಬೆಟ್ಟದ ಶಿಖರಕ್ಕೆ ಹೋಗುತ್ತದೆ. ಅವನ ಹಳೆಯ ಅಳವಡಿಕೆಯನ್ನು ಒಂದು ಕಲ್ಲಿನಲ್ಲಿ ಹೊಡೆದು ಮುಡಿಯುತ್ತಾನೆ. ಹಳೆಯ ನಖಗಳನ್ನು ಕತ್ತರಿಸಿ ಎಸೆದು ಹಾಕುತ್ತಾನೆ. ಅವನ ಭಾರೀ ಬಂಡಿಗಳನ್ನು ತಾನೇ ಹೊಡೆದು ಹಾಕುತ್ತಾನೆ. ಇದು ರಕ್ತ ಸುರಿಯುವ ನೋವು ತುಂಬಿರುವ ಕ್ರಿಯೆ, ಆದರೆ ಆ ನೋವು ಅದಕ್ಕೆ ಮುಂದಿನ 30 ವರ್ಷಗಳ ಜೀವನವನ್ನು ನೀಡುತ್ತದೆ. ಕೆಲವು ತಿಂಗಳುಗಳ ನಂತರ ಅದಕ್ಕೆ ಹೊಸ ಘಟಕ ಮತ್ತು ತೀಕ್ಷ್ಣ ನಖಗಳು
ಶಕ್ತಿಯುತ ಕೊಂಬೆಗಳು ಬೆಳೆಯುತ್ತವೆ. ಈಗ ಅದು ಹಳೆಯ ಕಾಗೆ ಅಲ್ಲ, ಪುನರ್ಜನ್ಮ ಪಡೆದ ವೇಟಕಾಯಿತ. ನಿನ್ನ ಹಳೆಯ ಗುರುತನ್ನು ನೀನು ಒಡೆದು ಹಾಕಲು ಸಿದ್ಧವೇ? ನಿನ್ನನ್ನು ಮೋಸ ಮಾಡಿದವರ ಹೆಸರನ್ನು ನಿನ್ನ ಡೈರಿಯಿಂದ ಮಾತ್ರವಲ್ಲ, ನಿನ್ನ ಆತ್ಮದಿಂದಲೂ ಎಳೆಯಲು ತಯಾರಾಗಿದ್ದೀಯಾ? ನನಗೆ ದ್ರೋಹ ಮಾಡಲಾಗಿದೆ ಎಂಬ ಸಾಲನ್ನು ಅಳಿಸಿ ನಾನು ಒಂದು ಮಹಾಯುದ್ಧಕ್ಕೆ ತಯಾರಾಗಿದ್ದೇನೆ ಎಂದು ಬರೆಯುವ ಧೈರ್ಯ ನಿಮಗೆ ಇದೆಯೇ? ಏನೆಂದರೆ, ದ್ರೋಹವು ನಿನ್ನನ್ನು ನಾಶ ಮಾಡಲು ಬರುವುದಲ್ಲ, ನಿನ್ನೊಳಗಿನ ದುರ್ಬಲವಾದ ವ್ಯಕ್ತಿಯನ್ನು ಬೆಂಕಿ ಹಾಕಿ ಒಂದು ಶಕ್ತಿಶಾಲಿ ವ್ಯಕ್ತಿಯನ್ನು ಹೊರಗೆ ತರುವುದಕ್ಕೆ ಪ್ರಕೃತಿಯು ನಿನಗೆ ನೀಡಿರುವ ಒಂದು ಕ್ರೂರವಾದ ಅವಕಾಶ. ಆ ಹಳೆಯ ನಕ್ಷೆಯಲ್ಲಿರುವ ಸಂಕೀರ್ಣ ಮಾರ್ಗಗಳನ್ನು ನಾಶ ಮಾಡಿ, ಅದರಲ್ಲಿರುವ ಭಯದ ಗಡಿಗಳನ್ನು ಒಡೆದು ಹಾಕಿ, ಹೊಸ ಭೂ ಆಕೃತಿಯನ್ನು ರೂಪಿಸಲು ಇದು ಸಮಯವಾಗಿದೆ. ಇದಕ್ಕೆ ಮುಂದಿನ ಭಾಗವೇ ಅತ್ಯಂತ ಮುಖ್ಯವಾಗಿದೆ. ನಾಶಗಳನ್ನು ತೆಗೆದುಹಾಕಿದ್ದೇವೆ. ಈಗ ಒಂದು ಮಹಾನಾಯಕನ ಹೊಸ ಬ್ಲೂ ಪ್ರಿಂಟ್ ಅನ್ನು ಹೇಗೆ ನಿಖರವಾಗಿ ಚಿತ್ರಿಸಬೇಕು? ನಿನ್ನನ್ನು ಬೀಳಿಸಲು ಯೋಚಿಸುತ್ತಿರುವವರೇ, ಅಣ್ಣನಂತೆ ನೋಡಲು ಸಮರ್ಪಕವಾದ ಒಂದು ಭವ್ಯ ಜಯವನ್ನು ನಿನ್ನ ಮನಸ್ಸನ್ನು ಹೇಗೆ ತಿರುವು ಮಾಡುವುದು? ನಿನ್ನ ಭವಿಷ್ಯದ ಕನಸುಗಳನ್ನು ನಿನ್ನ ರಕ್ತದಿಂದ ಹೇಗೆ ನಕ್ಷೆ ಮಾಡುವುದು? ಅದನ್ನು ಮುಂದಿನ ವಿಭಾಗದಲ್ಲಿ ವಿಶದವಾಗಿ ನೋಡೋಣ. ಈಗ ನಾನು ಹೇಳಿದುದನ್ನು ಮಾಡು. ನಿನ್ನ ಹಳೆಯ ಗಾಯಗಳನ್ನು ತೊಡೆದು ಹಾಕಿ ಅವುಗಳನ್ನು ನಿನ್ನ ಆಯುಧಗಳಾಗಿಸು. ನೀನು ಒಂದು ಪೀಡಿತನಲ್ಲ, ನೀನು ಒಂದು ಜಯಶೀಲನಾಗಿರುವುದನ್ನು ಭೂತಕಾಲಕ್ಕೆ ಉಚ್ಚವಾಗಿ ಹೇಳು. ನಿನ್ನ ಹೊಸ ಪ್ರಯಾಣ ಈಗಲೇ ಆರಂಭವಾಗುತ್ತಿದೆ. ಚಾಂಪಲಿನಿಂದ ಒಂದು ಮಾವೀರನ ಹೊಸ ಗುರುತನ್ನು ಹೇಗೆ ರೂಪಿಸಬೇಕು? ಅದೇ ಅಧಿಕಾರ ಮತ್ತು ಸ್ಪಷ್ಟತೆಯೊಂದಿಗೆ. ನೀವು ಹಳೆಯ ಗುರುತನ್ನು ಸುಟ್ಟು ಹಾಕಿದ್ದೀರಾ, ನಿಮ್ಮ ಹಳೆಯ ಕಾಗದಗಳನ್ನು ಭಸ್ಮವಾಗಿಸಿದ್ದೀರಾ. ಈಗ ನಿಮ್ಮ ಕೈಯಲ್ಲಿ ಒಂದು ಶುದ್ಧ ಬಿಳಿ ಕಾಗದ ಇದೆ. ನಿನ್ನ ಆಂತರಿಕ ಬ್ಲೂ ಪ್ರಿಂಟ್ ಅನ್ನು ಪುನಃ ರಚಿಸಲು ಬಹಳ ಪ್ರಮುಖ ಕ್ಷಣ ಇದು. ನನ್ನಿಂದ ಉತ್ತಮವಾಗಿ ಗಮನಿಸು. ಒಂದು ಕಟ್ಟಡದ ನಕ್ಷೆ ಸರಿಯಾಗಿಲ್ಲದಿದ್ದರೆ, ನೀನು ಎಷ್ಟು ದುಬಾರಿ ಕಲ್ಲುಗಳನ್ನು ಬಳಸಿಕೊಂಡು ಅದನ್ನು ಕಟ್ಟಿದರೂ ಆ ಕಟ್ಟಡ ಒಂದು ದಿನ ಕುಸಿಯುತ್ತದೆ. ಅದೇ ರೀತಿ ನಿನ್ನ ಆಂತರಿಕ ನಕ್ಷೆ ದುರ್ಬಲವಾದರೆ, ನೀನು ಎಷ್ಟು ಹಣ ಸಂಪಾದಿಸಿದರೂ, ಎಷ್ಟು ಪ್ರಸಿದ್ಧನಾದರೂ, ಒಂದು ಸಣ್ಣ ವಿಫಲತೆ ನಿನ್ನನ್ನು ಸ್ಥಿತಿಗತಿಯಾಗಿಸುತ್ತೆ. ನಿನ್ನ ಹೊಸ ಬ್ಲೂ ಪ್ರಿಂಟ್ ವಿಜಯ್ ಅನ್ನು ಬಿಟ್ಟು ಶಕ್ತಿ ಆಧಾರಿತವಾಗಿರಬೇಕು. ಮೊದಲು ನಿನ್ನ ಹೊಸ ನಕ್ಷೆಯಲ್ಲಿ ನೀನು ಬಿಡಬೇಕಾದ ಮೊದಲ ಸಾಲು ಭಾವನೆಗಳನ್ನು ಮೀರಿಸಿ ಚಿಂತನೆ ಮಾಡುವುದು ಎಂದು ಹೇಳಬಹುದು. ನಿನ್ನಿಗೆ ಬಿಟ್ರೇಯಲ್ ನೀಡಿದ ಅತ್ಯಂತ ದೊಡ್ಡ ಪಾಠವೇನು ಗೊತ್ತೇ? ಮಾನವರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು. ಆದ್ದರಿಂದ ನಿನ್ನ ಸಂತೋಷವನ್ನು ಅಥವಾ ನಿನ್ನ ಯಶಸ್ಸನ್ನು ಎಂದಿಗೂ ಇತರರ ಕೈಯಲ್ಲಿ ಕೊಡಬೇಡ. ಒಂದು ಮಾವೀರನಾದ ವ್ಯಕ್ತಿ ಒಂದು ಕಲ್ಲು ಹೋಲಿಸ್ತಾನೆ. ಸಮುದ್ರದ ಅಲೆಗಳು ಬಂದು ಜರಿಯಬಹುದು, ಆದರೆ ಕಲ್ಲು ಚಲಿಸುವುದಿಲ್ಲ. ನಿನ್ನ ಹೊಸ ನಕ್ಷೆಯಲ್ಲಿ ನಾನು ನನ್ನ ಭಾವನೆಗಳಿಗೆ ಅಡಿಮೆಯಲ್ಲ, ನಾನು ನನ್ನ ಗುರಿಗೆ ಮಾತ್ರ ಅಡಿಮೆ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ. ಮರುದಿನ ಯುದ್ಧ ವಿಧಾನ ಎಂದು ಹೇಳಬಹುದು. ಇತಿಹಾಸದಲ್ಲಿ ಅಲೆಕ್ಸಾಂಡರ್ನಿಂದ ನೆಪೋಲಿಯನ್ವರೆಗೆ ಎಲ್ಲರಿಗೂ ಯುದ್ಧಕ್ಕೆ ಹೋಗುವ ಮೊದಲು ನಕ್ಷೆಯನ್ನು ನೋಡಿ ಸಮಯವನ್ನು ಯೋಚಿಸುತ್ತಾರೆ. ಅವರಿಗೆ ಗೊತ್ತಾಗಿದೆ, ಯುದ್ಧ ಭೂಮಿಯಲ್ಲಿ ಶಕ್ತಿಗಿಂತ ತಂತ್ರವೇ ಮುಖ್ಯವಾಗಿದೆ ಎಂದು. ನೀವು ನಿಮ್ಮನ್ನು ತುರ್ತು ಮಾಡಿದವರನ್ನು ಪ್ರತಿಯಾಗಿ ರಿಟ್ಯಾಲಿಯೇಟ್ ಮಾಡಲು ಯೋಚಿಸಬಹುದು, ಆದರೆ ಒಂದು ಮಹಾಯೋಧನ ನಕ್ಷೆಯಲ್ಲಿ ಪ್ರತಿಯಾಗಿ ರಿಟ್ಯಾಲಿಯೇಟ್ ಎಂಬ ಶಬ್ದಕ್ಕೆ ಸ್ಥಳವೇ ಇಲ್ಲ. ಏನೇಕೆಂದರೆ ಪ್ರತಿಯಾಗಿ ತೆಗೆದುಕೊಳ್ಳುವುದು ನಿನ್ನನ್ನು ಇನ್ನೂ ಹಳೆಯ ಕಾಲದೊಂದಿಗೆ ಬಂಧಿತವಾಗಿರಿಸುತ್ತದೆ. ಅದಕ್ಕೆ ಬದಲು ವಿಕಾಸ ಎಂಬ ತಂತ್ರವನ್ನು ತೆಗೆದುಕೊಳ್ಳಿ. ನಿನ್ನನ್ನು ಬೀಳಿಸಲು ಯೋಚಿಸಿದವರು ನಿನ್ನನ್ನು ನೋಡಿದಾಗ ನೀನು ಅವರಿಗೆ ತಿಳಿಯದ ಒಂದು ಎತ್ತರದಲ್ಲಿ ಇರಬೇಕು. ಅದು ಅವರಿಗಾಗಿಯೇ ನೀಡುವ ಅತ್ಯಂತ ದೊಡ್ಡ ಶಿಕ್ಷೆ. ನಿನ್ನ ಜಯದ ಶಬ್ದವು ಅವರ ಕಿವಿಗಳನ್ನು ಚಿಕ್ಕದಾಗಿಸಲಿ. ಇಲ್ಲಿ ಒಂದು ಪ್ರಮುಖ ವೈಜ್ಞಾನಿಕ ವಾಸ್ತವವನ್ನು ಹೇಳುತ್ತಿದ್ದೇನೆ. ನಮ್ಮ ಮೆದುಳಿಗೆ ನ್ಯೂರೋಬ್ಲಾಸ್ಟಿಸಿಟಿ ಎಂದು ಒಂದು ಗುಣವಿದೆ. ಅದರರ್ಥ ನೀನು ಪುನಃ ಒಂದು ವಿಷಯವನ್ನು ಮಾಡಲು ಅಥವಾ ಯೋಚಿಸಲು ನಿನ್ನ ಮೆದುಳಿನಲ್ಲಿ ಹೊಸ ನರ ಮಾರ್ಗಗಳು ರೂಪುಗೊಳ್ಳುತ್ತವೆ. ನೀನು ಇಷ್ಟು ಕಾಲ ನಾನು ಒಂದು ತೋಟವನ ಎಂದು ಯೋಚಿಸಿದ್ದರಿಂದ ನಿನ್ನ ಮೆದುಳಿನಲ್ಲಿ ವಿಫಲತೆಗೆ ಮಾರ್ಗಗಳು ಬಹಳ ಶಕ್ತಿಶಾಲಿಯಾಗಿದ್ದವು. ಈಗ ಪ್ರತಿದಿನವೂ ನಾನು ಒಂದು ವಿಜೇತ, ನಾನು ಒಂದು ಮಹಾವೀರ ಎಂದು ನಿನ್ನೊಳಗೆ ಹೇಳಿಕೊಳ್ಳುವಾಗ ಆ ಹಳೆಯ ಮಾರ್ಗಗಳು ನಾಶವಾಗುತ್ತವೆ ಮತ್ತು ಹೊಸ ಶಕ್ತಿಶಾಲಿ ಮಾರ್ಗಗಳು ರೂಪುಗೊಳ್ಳುತ್ತವೆ. ಇದು ಏನಾದರೂ ಒಂದು ಮಂತ್ರವಲ್ಲ, ಇದು ನಿನ್ನ ಮೆದುಳನ್ನು ನೀನೇ ಪುನರ್ ಸಂರಚನೆ ಮಾಡುವ ವಿಧಾನ. ನಿನ್ನ ಹೊಸ ನಕ್ಷೆಯಲ್ಲಿ 3ನೇ ಕಾಲಂ ಉನ್ನತ ಗುಣಮಟ್ಟದ ಸುತ್ತು ಎಂದು ಹೇಳಬಹುದು. ಒಂದು ಸಿಂಹ ಓಣಾಯಿಗಳೊಂದಿಗೆ ಶಿಕಾರಕ್ಕೆ ಹೋಗಿದ್ರೆ ಅದು ತನ್ನ ಸಿಂಹತ್ವವನ್ನು ಕಳೆದುಕೊಳ್ಳುತ್ತದೆ. ನಿನ್ನ ಹಳೆಯ ನಕ್ಷೆಯಲ್ಲಿ ನಿನ್ನನ್ನು ಸುತ್ತುವರಿದ ದ್ರೋಹಿಗಳಿಗೆ, ವಿರೋಧಿ ವ್ಯಕ್ತಿಗಳಿಗೆ ಸ್ಥಳ ನೀಡಿದ್ದೀಯ. ಅದರಿಂದಲೇ ನೀನು ಬಿದ್ದಿದ್ದೀಯ. ಈಗ ನಿನ್ನ ನಕ್ಷೆಯನ್ನು ಸುತ್ತುವರೆದು ಕೋಟೆ ಗೋಡೆಯನ್ನು ಎತ್ತು. ಅಂದ ಗೋಡೆಗಳ ಒಳಗೆ ನಿನ್ನಿಗಿಂತ ಹೆಚ್ಚು ಶಕ್ತಿಶಾಲಿಗಳು, ನಿನ್ನಿಗಿಂತ ಹೆಚ್ಚು ಜ್ಞಾನಿಗಳಾದವರು, ನಿನ್ನಂತೆ ಸಾಧಿಸಲು ಪ್ರಯತ್ನಿಸುತ್ತಿರುವ ಮಹಾಯೋಧರಿಗೆ ಮಾತ್ರ ಅನುಮತಿ ನೀಡು. ನೀವು ಯಾರೊಂದಿಗೆ ಇದ್ದೀರೋ ಅದುವರೆಗೆ ನೀವು ಬದಲಾಗುತ್ತೀರಿ ಎಂಬುದೇ ನೈಸರ್ಗಿಕ ನಿಯಮ. ಕಾಡಿನಲ್ಲಿ ವಾಸಿಸುವ ಕಪ್ಪೆಗಳಿಗೆ ಒಂದು ಗುಣವಿದೆ,
ಅವು ಒಂದೇ ಬಾರಿಗೆ ಒಬ್ಬರಂತೆ ಶಿಕಾರ ಮಾಡಲು ಹೋಗುವುದಿಲ್ಲ. ಗುಂಪಾಗಿ ಸೇರಿಕೊಂಡು ಮಾತ್ರ ದೊಡ್ಡ ಪ್ರಾಣಿಯನ್ನು ತಾಕುತ್ತವೆ. ಆದರೆ ಸಿಂಹವು ಹಾಗಿಲ್ಲ. ಅದು ಒಬ್ಬರಂತೆ ಇದ್ದರೂ ಅದರ ಶಕ್ತಿ ಕಡಿಮೆಯಾಗುವುದಿಲ್ಲ. ನಿನ್ನ ಹೊಸ ಬ್ಲೂಪ್ರಿಂಟ್ನಲ್ಲಿ ಅಕಾಲಿಕತೆ ಎಂಬುದನ್ನು ಕಂಡು ಆತಂಕವಾಗಬೇಡ. ಆ ಅಕಾಲಿಕತೆಯಲ್ಲೇ ನಿನ್ನ ಅತ್ಯಂತ ದೊಡ್ಡ ಶಕ್ತಿ ನಿಖರವಾಗಿದೆ. ನಿನ್ನ ದುರ್ಬಲತೆಗಳನ್ನು ನೀನೇ ಗುರುತಿಸಿ ಅದನ್ನು ಸರಿಪಡಿಸುವ ಸ್ಥಳವೇ ಆ ಅಕಾಲಿಕತೆ. ನಿನ್ನನ್ನು ಶಿಲ್ಪಗೊಳಿಸಲು ಇರುವ ಒಂದು ಶಿಲ್ಪಾಲಯ ಅದು. ಈಗ ನಿನ್ನ ನಕ್ಷೆಯ ಅತ್ಯಂತ ಪ್ರಮುಖ ಭಾಗ ಭವಿಷ್ಯದ ದೃಷ್ಟಿ ಎಂದು ಹೇಳಬಹುದು. ನಿನ್ನ ಆ ಜೀವನದ ಗುರಿಯನ್ನು ನಿನ್ನ ಮನಸ್ಸಿನಲ್ಲಿ ವಿಶಾಲವಾಗಿ ನೋಡಿ. ಇಂದು ನೀನು ಎಲ್ಲಿ ಇದ್ದೀಯೆಂದು ಮುಖ್ಯವಲ್ಲ, ಇನ್ನೂ 5 ವರ್ಷಗಳಲ್ಲಿ ನೀನು ಎಲ್ಲಿ ಇರಲಿದ್ದೀಯೆಂದೇ ಮುಖ್ಯ. ಆ ಭವಿಷ್ಯದ ಗುರುತನ್ನು ಈಗಲೇ ಧರಿಸು. ಒಂದು ಮಹಾವೀರನು ತನ್ನ ಕಿರೀಟವನ್ನು ಪಡೆಯುವ ಮೊದಲು ತನ್ನ ಮನಸ್ಸಿನಲ್ಲಿ ರಾಜನಂತೆ ಬದುಕುತ್ತಾನೆ. ಅವನ ನಡೆ, ಉಡುಪು, ಮಾತಿನಲ್ಲಿ ಆ ಅಧಿಕಾರವು ಕಾಣಿಸುತ್ತದೆ. ಆ ಅಧಿಕಾರವನ್ನು ನಿನ್ನ ಜೀವನದಲ್ಲಿ ತರ. ನಾನು ಕೊನೆಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಈ ವಾರಿಯರ್ ಐಡೆಂಟಿಟಿ ಮ್ಯಾಪಿಂಗ್ ಒಂದು ಬಾರಿ ಮಾಡಿ ಮುಗಿಯುವ ಕಾರ್ಯವಲ್ಲ. ಇದು ಒಂದು ನಿರಂತರ ಪ್ರಯಾಣ. ನಾನು ನನ್ನ ಬ್ಲೂಪ್ರಿಂಟ್ ಪುನಃ ಬರೆಯುತ್ತೇನೆ ಎಂದು ಕಾಮೆಂಟ್ನಲ್ಲಿ ಹೇಳು. ಪ್ರತಿದಿನ ನೀನು ನಿದ್ರೆಯಿಂದ ಎದ್ದಾಗ ನಿನ್ನ ನಕ್ಷೆಯನ್ನು ಪರಿಶೀಲಿಸು. ಇಂದು ನೀನು ಒಂದು ಮಹಾಯೋಧನಂತೆ ಕಾರ್ಯನಿರ್ವಹಿಸುತ್ತಿದ್ದೀಯಾ ಅಥವಾ ಮತ್ತೆ ಹಳೆಯ ವರದಿಗಳನ್ನು ಹೇಳುವ ಸಾಮಾನ್ಯ ವ್ಯಕ್ತಿಯಾಗಿ ಬದಲಾಗುತ್ತೀಯಾ ಎಂದು ನಿನ್ನನ್ನು ಕೇಳು. ಕಳೆದ ಕಾಲವು ನಿನಗೆ ಒಂದು ಗಾಯವನ್ನು ಕೊಟ್ಟಿದೆ ಎಂಬುದು ಸತ್ಯ. ಆದರೆ ಆ ಗಾಯವೇ ನಿನಗೆ ಒಂದು ಹೊಸ ಗುರುತನ್ನು ಕೊಟ್ಟಿದೆ. ದ್ರೋಹ ಮಾಡಿದವರಿಗೆ ಧನ್ಯವಾದ ಹೇಳು, ಏಕೆಂದರೆ ಅವರು ನಿನ್ನನ್ನು ಮೋಸ ಮಾಡದಿದ್ದರೆ ನೀನು ಇನ್ನೂ ಒಂದು ಸರಾಸರಿ ವ್ಯಕ್ತಿಯಾಗಿ ಬದುಕುತ್ತಿದ್ದಿರಬಹುದು. ನಿನ್ನಲ್ಲಿದ್ದ ಆ ಮಹಾವೀರನನ್ನು ಅವರು ಹೊರಕ್ಕೆ ತಂದಿದ್ದಾರೆ. ಈಗ ನಿನ್ನ ಹೊಸ ನಕ್ಷೆ ತಯಾರಾಗಿದೆ. ಇನ್ನು ತಡವಾಗಬೇಡ. ಕತ್ತಿಯನ್ನು ತೆಗೆದುಕೊಳ್ಳು. ನಿನ್ನ ಗುರಿಯ ಕಡೆ ನೋಡಿ. ಈ ವಿಶ್ವವು ದುರ್ಬಲರನ್ನು ನೋಡಿ ಕರುಣಿಸುತ್ತವೆ, ಆದರೆ ಶಕ್ತಿಶಾಲಿಗಳನ್ನು ಮಾತ್ರ ಗೌರವಿಸುತ್ತದೆ. ಒಂದು ಮಹಾಯೋಧನಂತೆ ಬದುಕಿ ಮುಗಿಸುವುದೇ ಈ ಭೂಮಿಯಲ್ಲಿ ನೀನು ಹುಟ್ಟಿದುದರ ಅರ್ಥ. ಜಯವೋ ಸೋಲವೋ, ನಿನ್ನ ಧೈರ್ಯವು ಇತಿಹಾಸದಲ್ಲಿ ಮಾತನಾಡಬೇಕು. ನಿನ್ನ ಪ್ರಯಾಣ ಈಗಲೇ ಆರಂಭವಾಗುತ್ತಿದೆ. ಇನ್ನು ನಿನ್ನನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ನಿನ್ನ ಒಳನಕ್ಷೆ ಈಗ ಒಂದು ಸಾಮ್ರಾಜ್ಯವನ್ನು ಆಡಲು ತಯಾರಾಗಿದೆ. ಶಿಕಾರನ್ನು ಪ್ರಾರಂಭಿಸು.